ಬಲಗೈ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಮೂಲ ಮತ್ತು ಸ್ವಾಭಾವಿಕ ಬಹುಸಂಖ್ಯಾತ ಮತದಾರರಾಗಿದ್ದೇವೆ. ಬಲಗೈ ಸಮುದಾಯಕ್ಕೆ ಏನಾದ್ರೂ ಅನ್ಯಾಯ ಆಗಿದ್ದೆ ಆದ್ರೆ ಬಲಗೈ ಸಮುದಾಯದ 3 ಸಚಿವರು ಅಂದೇ ರಾಜೀನಾಮೆ ಕೊಡ್ತಾರೆ. ನಾವು ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಈ ಸರ್ಕಾರ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ಕೊಡ್ತಾರೆ ರಾಜೀನಾಮೆ? 3 ಜನ ಅಂತ ಹೇಳಿದ್ರೆ ಮಾನ್ಯ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪರವರು ಮತ್ತು ಪಂಚಾಯತ್ ರಾಜ್ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು. ಬಲಗೈ ಸಮುದಾಯದವರಿಗೆ ಯಾವಾಗ ಅನ್ಯಾಯ ಆಯ್ತು ಅಂದಿನಿಂದ ಈ 3 ಸಚಿವರು ತಮ್ಮ ರಾಜೀನಾಮೆ ಪತ್ರವನ್ನ ತಮ್ಮ ಜೇಬಲ್ಲಿ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅಲ್ಲ, ಕ್ಯಾಬಿನೆಟ್ ಹೋಗ್ತಾರಲ್ಲ 3 ಜನ ಸಚಿವರು, ರಾಜೀನಾಮೆ ಪತ್ರನ ಜೇಬಲ್ಲಿ ಇಟ್ಕೊಂಡು ಹೋಗ್ತಾರ ಒಳಗಡೆ ಅಂತ. 27ರ ಕ್ಯಾಬಿನೆಟ್ ಸಭೆಗೆ ಈ 3 ಸಚಿವರು ರಾಜೀನಾಮೆ ಪತ್ರವನ್ನು ಜೇಬ್ನ ಇಟ್ಕೊಂಡು ಹೋಗ್ತಾರೆ. ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದ್ದೆ ಆದ್ರೆ ಅಂದೇ ಆ ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬೀಳುವಂತದ್ದ. ಬಲಗೈ ಸಮುದಾಯದ ಸಚಿವರು, ಬಲಗೈ ಸಮುದಾಯದ ಶಾಸಕರು ಇಲ್ಲದೆ ಇದ್ರೆ ಈ ಸರ್ಕಾರ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ.